ಒಂದೂರಲ್ಲಿ ಒಬ್ಬ ರೈತ ಎಂದಿನಂತೆ ತನ್ನ ಎತ್ತುಗಳ ಜೊತೆ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೀಗೆ ಗದ್ದೆ ಉಳ್ತಾ ಇರಬೇಕಾದ್ರೆ ಒಂದು ಕಲ್ಲು ಅವನ ನೇಗಿಲಿಗೆ ಬಂತಾಗುತ್ತೆ. ಆ ಕಲ್ಲು ಆಗ ಹೊಳಿತಾ ಇರುತ್ತೆ. ಆ ರೈತ ಅದನ್ನ ಅಲ್ಲೇ ನೀರಲ್ಲಿ ಚೆನ್ನಾಗಿ ತೊಳೆದು ನೋಡ್ತಾನೆ. ಅದೊಂದು ಹೊಳಿತಿರುವ ವಜ್ರ ಆಗಿರುತ್ತೆ. ಆದ್ರೆ ಆ ರೈತನಿಗೆ ಅದು ವಜ್ರ ಅಂತ ಗೊತ್ತಿರಲ್ಲ. ಆ ಕಲ್ಲನ್ನ ಒಂದು ಚಂದನೆಯ ದಾರಕ್ಕೆ ಕಟ್ಟಿ ತನ್ನ ಎತ್ತಿನ ಕತ್ತಿಗೆ ನೇತು ಹಾಕ್ತಾನೆ. ಹೀಗೆ ಆ ಎತ್ತಿನ ಜೊತೆ ಅವನು ಸಂಜೆ ಮಾರುಕಟ್ಟೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬ ಅಂಗಡಿಯಾತ ಈ ಕಲ್ಲನ್ನ ನೋಡ್ತಾನೆ. ಹಾಗೂ ಆ ರೈತನ ಹತ್ರ ಕೇಳ್ತಾನೆ, ನಾನೊಂದು 50 ರೂಪಾಯಿ ಕೊಡ್ತೀನಿ, ಆ ಕಲ್ಲನ್ನು ನನಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ರೈತ ಮರು ಮಾತನಾಡದೆ 50 ರೂಪಾಯಿ ಕೊಟ್ಟು ಆ ಕಲ್ಲನ್ನ ಆ ವ್ಯಾಪಾರಿಗೆ ಕೊಡ್ತಾನೆ. ಆ ಅಂಗಡಿಯಾತ ಆ ಕಲ್ಲನ್ನು ತನ್ನ ಅಂಗಡಿಯ ಎದುರು ನೇತು ಹಾಕ್ತಾನೆ. ಇದು ಅಲ್ಲಿನ ಹಳ್ಳಿಯ ಜನರನ್ನ ಆಕರ್ಷಿಸುತ್ತೆ. ಹೋಗೋರು ಬರೋರು ಆ ಕಲ್ಲನ್ನ ನೋಡಿ ಒಂದು ಒಳ್ಳೆಯ ಮಾತುಗಳನ್ನಾಡಿ ಹೋಗ್ತಾರೆ. ಅದೇ ಹೊತ್ತಿಗೆ ಒಬ್ಬ ಜಿಪುಣ ವ್ಯಾಪಾರಿ ಆ ಕಲ್ಲನ್ನ ನೋಡ್ತಾನೆ. ಅವನಿಗದು ವಜ್ರ ಅಂತ ಕೂಡಲೇ ಗೊತ್ತಾಗ್ಬಿಡುತ್ತೆ. ಅವನು ಆ ಅಂಗಡಿಯಾತನ ಹತ್ರ ಕೇಳ್ತಾನೆ, ಆ ಕಲ್ಲನ್ನ ನೀನು ನನಗೆ ಕೊಡ್ತೀಯಾ ಅಂತ. ಆ ಅಂಗಡಿಯಾತ 100 ರೂಪಾಯಿ ಕೊಟ್ರೆ ಆ ಕಲ್ಲನ್ನ ಕೊಡ್ತೀನಿ ಅಂತಾನೆ. ಈ ಜಿಪುಣ ವ್ಯಾಪಾರಿ ಚೌಕಾಸಿಗಿಳಿತಾನೆ. ನಾನು 80 ರೂಪಾಯಿ ಕೊಡೋದಾದ್ರೆ ಈಗಲೇ ತಗೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಆ ಕಲ್ಲು ನನಗೆ ಬೇಡ ಅಂತಾನೆ. ಇವನು ಸರಿ, 100 ರೂಪಾಯಿಗಿಂತ 1 ರೂಪಾಯಿ ಕಡಿಮೆಗೆ ನಾನು ಕೊಡಲ್ಲ ಅಂತಾನೆ. ಆ ಜಿಪುಣ ವ್ಯಾಪಾರಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅದೇ ದಿನ ರಾತ್ರಿ ಪಟ್ಟಣದ ಆಭರಣ ವ್ಯಾಪಾರಿಯೋರ್ವ ಈ ಹಳ್ಳಿ ಮಾರ್ಗವಾಗಿ ಹೋಗ್ತಾ ಇರಬೇಕಾದ್ರೆ ಅವನ ಕಾರು ಒಂದು ಕಡೆ ಹಾಳಾಗತ್ತೆ. ಅವನು ಈ ಹಳ್ಳಿಗೆ ಬಂದು ಈ ಅಂಗಡಿಯಾತನ ಹತ್ರ ಸಹಾಯ ಕೇಳ್ತಾನೆ. ಈ ಅಂಗಡಿಯಾತ ತನಗೆ ತೋಚಿದ ಸಹಾಯವನ್ನ ಮಾಡ್ತಾನೆ. ಹಾಗೂ ಆ ವರ್ತಕನಿಗೆ ಇಲ್ಲಿನ ವಜ್ರ ನೋಡಿ ಆಕರ್ಷಿತನಾಗ್ತಾನೆ. ಅವನು ಕೇಳ್ತಾನೆ, ಈ ಕಲ್ಲನ್ನ ನನಗೆ ಕೊಡ್ತೀಯಾ ಅಂತ. ಅಂಗಡಿಯಾತ ಅದೇ ಹೇಳ್ತಾನೆ, 100 ರೂಪಾಯಿ ಕೊಟ್ರೆ ಈ ಕಲ್ಲನ್ನ ತಗೊಂಡು ಹೋಗ್ಬೋದು ಅಂತ. ಆ ವರ್ತಕ ಮರು ಮಾತನಾಡದೆ 100 ರೂಪಾಯಿ ಕೊಟ್ಟು ಆ ಕಲ್ಲನ್ನ ತಗೊಂಡು ಹೋಗ್ತಾನೆ. ಮರುದಿನ ಆ ಜಿಪುಣ ವ್ಯಾಪಾರಿ ಮತ್ತೆ ಈ ಅಂಗಡಿಗೆ ಬರ್ತಾನೆ. ಆದರೆ ಆ ಅಂಗಡಿಯಲ್ಲಿ ಆ ಕಲ್ಲಿರೋದಿಲ್ಲ. ಆ ಅಂಗಡಿಯಾತನ ಹತ್ರ ಕೇಳ್ತಾನೆ, ಆ ಕಲ್ಲನ್ನ ಏನ್ ಮಾಡಿದೆ ಅಂತ. ಅವನು ಹಿಂದಿನ ದಿನ ರಾತ್ರಿ ನಡೆದ ಘಟನೆಯನ್ನೆಲ್ಲ ಹೇಳ್ತಾನೆ. ಒಬ್ಬ ವರ್ತಕ ಬಂದು 100 ರೂಪಾಯಿ ಕೊಟ್ಟು ಆ ಕಲ್ಲನ್ನ ತಗೊಂಡು ಹೋದ್ರು ಅಂತ. ಈ ಜಿಪುಣ ವ್ಯಾಪಾರಿ ಅವನ ಜೊತೆ ಜಗಳ ಕೇಳಿತಾನೆ. ಹೇ ಮೂರ್ಖ, ನಿನ್ಗೇನ್ ಗೊತ್ತಿದೆ? ಅದು ಬೆಲೆ ಬಾಳುವ ವಜ್ರ, ಅನ್ಯಾಯವಾಗಿ 100 ರೂಪಾಯಿಗೆ ಮಾರಿಬಿಟ್ಟಿಯಲ್ಲ ಅಂತ ಅವನ ಮೇಲೆ ರೇಗಾಡ್ತಾನೆ. ಅದಕ್ಕೆ ಆ ಅಂಗಡಿಯಾತ, ನನ್ಗೇನೋ ಆ ವಜ್ರದ ಬೆಲೆ ಗೊತ್ತಿರಲಿಲ್ಲ, ಅದು ವಜ್ರ ಅಂತಾನೂ ಗೊತ್ತಿರಲಿಲ್ಲ. ಆದರೆ ನಿನ್ಗೆ ಅದರ ಬೆಲೆ ಗೊತ್ತಿತ್ತು. ನಾನು 100 ರೂಪಾಯಿಗೆ ಕೇಳಿದಾಗ ನೀನು 80 ರೂಪಾಯಿ ಕೊಡ್ತೇನೆ, 90 ರೂಪಾಯಿ ಕೊಡ್ತೇನೆ ಅಂತ ಚೌಕಾಶಿ ಮಾಡಿದೆ. ನಿನ್ಗೆ ಅದರ ನಿಜವಾದ ಬೆಲೆ ಗೊತ್ತಿದ್ದಿದ್ರೆ 100 ರೂಪಾಯಿ ಕೊಟ್ಟು ನೀನು ಆವಾಗಲೇ ತಗೊಂಡು ಹೋಗ್ತಾ ಇದ್ದೆ, ನನ್ನ ಜೊತೆ ಚೌಕಾಶಿಗೆ ಇಳಿತಿರ್ಲಿಲ್ಲ ಅಂತ ತಣ್ಣಗೆ ಹೇಳ್ತಾನೆ. ಆ ಜಿಪುಣ ವ್ಯಾಪಾರಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅನ್ಯಾಯವಾಗಿ ಕೋಟಿ ಗಳಿಸೋದನ್ನ ತಪ್ಪಿಸ್ಕೊಂಡೆ ಅಲ್ಲ ಅಂತ ಬೇಜಾರಲ್ಲಿ ಅಲ್ಲಿಂದ ತೆರಳುತ್ತಾನೆ. ಈ ಕಥೆಯಲ್ಲಿ ಅವಕಾಶಗಳ ಸದ್ಬಳಕೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಅದಕ್ಕೆ ಹೇಳೋದು, ಅವಕಾಶಗಳನ್ನ ಗೋಲ್ಡನ್ ಅಪರ್ಚುನಿಟಿ ಅಂತ. ಅದು ಯಾವತ್ತೂ 2 ಸಲ ಬರಲ್ಲ. ಬಂದಾಗ ನಾವು 2 ಕೈಗಳಿಂದ ಅದನ್ನ ಬಳಸಿಕೊಳ್ಬೇಕು. ಏನಂತೀರಾ?